ಟಾಪ್ ಟು ಬಾಟಮ್ ಅಂತ ಅಂದ್ರೆ ಫಸ್ಟ್ ಸೆಕ್ಟರ್ನ ನಾನು ತಗೊಂತೀನಿ, ಯಾವ ಸೆಕ್ಟರ್ ಟ್ರೆಂಡಿಂಗ್ ಅಲ್ಲಿದೆ, ಫ್ಯೂಚರಲ್ಲಿ ಯಾವ್ದು ಗ್ರೋ ಆಗ್ಬೋದು. ಸೊ ಇದನ್ನೆಲ್ಲ ಕೂಡ ನಾವು ಅಬ್ಸರ್ವ್ ಮಾಡಬೇಕು ಒಂದು ಕಂಪ್ನಿಗೆ ಎಂಟರ್ ಆಗಬೇಕು ಅಂತಂದ್ರೆ. ಸ್ಪೆಂಡ್ ಮಾಡ್ತಾರೆ ಇನ್ ಸಚ್ ಕೇಸಸ್ ಯು ಶುಡ್ ಬಿ ಕೇರ್ಫುಲ್, ಯಾಕಂದ್ರೆ ಕಂಪ್ನಿ ಅವ್ರ ಕೈಯಿಂದ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟಾಸ್ಕ್ ಟೈಟಲ್. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತಾಡ್ಕೊಂತ ಹೋಗೋಣ. ಯಾರು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಮಾತಾಡೋಕ್ಕೆ ಧೈರ್ಯ ಮಾಡದೇ ಇರುವಂಥ ಟಾಪಿಕ್ಸ್ ಎಲ್ಲ ಮಾತಾಡ್ಕೊಂಡು ಹೋಗೋಣ, ಸರಿನಾ? ಬಟ್ ಆನ್ ಒನ್ ಕಂಡೀಷನ್, ನೀವು ಯಾವುದೇ ಸ್ಟಾಕ್ನ ರೆಕಮೆಂಡೇಷನ್ ಆಗ್ತಾವೆ ಮತ್ತು ನಾನು ಯಾವುದೇ ಒಂದು ಪರ್ಸನಾಲಿಟಿ ಬಗ್ಗೆ ಮಾತಾಡಿದ್ರು ಕೂಡ ಅದನ್ನು ನೀವು ಸೀರಿಯಸ್ ಆಗಿ ಪರ್ಸನಲಾಗಿ ತಗೊಳಕ್ಕೆ ಹೋಗಬೇಡಿ. ದಿಸ್ ಈಸ್ ಕಂಪ್ಲೀಟ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಆನ್ ಒನ್ ಮೋರ್ ಮೇನ್ ಕಂಡೀಷನ್ ಈಸ್ ನಾವು ಒಂದು ಡೀಲ್ ಮಾಡ್ಕೊಳ್ಳೋಣ. ಏನಂತಂದರೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸರಿನಾ? ಡೋಂಟ್ ಮಿಸ್ ಇಟ್. ವಿಡಿಯೋ ಟಿಲ್ ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ನಾವು ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಫಸ್ಟ್ ಫೋಕಸ್ ಮಾಡೋದೇನು, ಮ್ಯಾನೇಜ್ಮೆಂಟ್ ಎಷ್ಟು ಹಾನೆಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಜಸ್ಟ್ ಲೈಕ್ ರಂಗ ಏನು ಮಾಡ್ತಿದ್ದಾನೆ, ಅವನು ಹಾನೆಸ್ಟ್ ಆಗಿಲ್ಲ. ಯಾಕೆ ಹಾನೆಸ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಅಂತಂದರೆ, ಅವನು ರಿಯಲ್ ಆಗಿ ಪ್ರಾಫಿಟ್ ಜನರೇಟ್ ಮಾಡ್ತಿಲ್ಲ. ಆ ಕಂಪ್ನಿಯಿಂದ ಈ ಕಂಪ್ನಿಗೆ, ಈ ಕಂಪ್ನಿಯಿಂದ ಈ ಕಂಪ್ನಿಗೆ ಅಂತ ಅಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಸೊ ರಂಗ ಏನು ಮಾಡ್ತಿದ್ದಾನೆ, ಅವನು ಜನರೇಟ್ ಮಾಡಿರೋ ಪ್ರಾಫಿಟಲ್ಲಿ ತುಂಬ ಜಾಸ್ತಿ ಅಮೌಂಟ್ನ ಅವನು ಸ್ಯಾಲ್ರಿಯಾಗೆ ತೊಗೊತಿದ್ದಾನೆ. ಅದನ್ನೇ ರೆಮ್ಯುನರೇಷನ್ ಅಂತ ಕರಿತೀವಿ. ಆ ರೆಮ್ಯುನರೇಷನ್ ಯಾವತ್ತಿದ್ರೂ ಕೂಡ ಕಂಪ್ನಿ ಜನರೇಟ್ ಮಾಡೋ ಟೋಟಲ್ ಓವರ್ ಆಲ್ ಪ್ರಾಫಿಟಲ್ಲಿ ಆಲ್ಮೋಸ್ಟ್ ಒಂದು 6 to 7% ಒಳಗಡೆನೇ ಇರಬೇಕು, ಸರಿನಾ? ಆ ಒಂದು ಲಿಮಿಟ್ ಕ್ರಾಸ್ ಆಗಿ ಇದ್ದರೆ ನಾವು ಅದನ್ನು ತುಂಬ ಡೇಂಜರ್ ಕಂಪ್ನಿ ಅಂತ ನಾವು ಒಂಚೂರು ಎಚ್ಚರಿಕೆಯಿಂದ ಇರಬೇಕು ಆ ಒಂದು ಕಂಪ್ನಿ ಹತ್ರ. ನಾನು ನಿಮಗೆ ಅದೇ ಥರದ್ದೊಂದು ಕಂಪ್ನಿ ತೋರಿಸಿ ನೋಡಿ. ಇಲ್ಲಿ ಈ ಕಂಪ್ನಿ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು 352 crores. 350 crores ಅಂತಂದ್ರೆ ಮತ್ತೆ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 118 ಅಂಡ್ ಬುಕ್ ವ್ಯಾಲ್ಯೂ ಬಂದ್ಬಿಟ್ಟು 144. ಅಂದ್ರೆ ಬುಕ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ ದೆನ್ ಕಂಪೇರ್ ಟು ಕರೆಂಟ್ ಪ್ರೈಸ್. ತುಂಬಾ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಅರೆ ಎಲ್ಲ ಚೆನ್ನಾಗಿದೆ ಅಲ್ವಾ, ಡಿವಿಡೆಂಡ್ ಪೇಔಟ್ ಕೂಡ 30% ಕೊಡ್ತಿದಾರಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ನಾವೆಲ್ಲ ನೋಡ್ಬಿಟ್ಟು ಇಲ್ಲಿ ಡೆಪ್ಟ್ 46 crores ಮಾತ್ರನೇ ಇದೆ ಅಂಡ್ ಇವರ ನೆಟ್ ಪ್ರಾಫಿಟ್ ಕೂಡ ಆಲ್ಮೋಸ್ಟ್ 18 crores ಇದೆ. ಸೊ ಇವರು ಪ್ರಾಫಿಟ್ ಕೂಡ ಚೆನ್ನಾಗಿ ಜನರೇಟ್ ಮಾಡ್ತಿದಾರಲ್ವಾ ಅಂತ ಅಂದ್ಬಿಟ್ಟು ನಾವೇನಾದ್ರೂ ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ, ಸೊ ಈ ಒಂದು ಕಂಪ್ನಿ ಪ್ರಮೋಟರ್ಸ್ ಎಷ್ಟು ರೆಮ್ಯುನರೇಷನ್ ತಗೋತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಕೆಳಗಡೆ ಫುಲ್ ಡೌನ್ ಅಲ್ಲಿ ಹೋಗ್ಬಿಟ್ಟು ಈ ಫೈನಾನ್ಷಿಯಲ್ ಇಯರ್ ಇದೆ ಅಲ್ವಾ, ಈ ಆನ್ಯುವಲ್ ರಿಪೋರ್ಟ್ಸ್ ಫೈನಾನ್ಷಿಯಲ್ ಇಯರ್ 2024ನ ಓಪನ್ ಮಾಡಿದೀರಾ ಅಂತ ಅಂದ್ರೆ, ಸೊ ಈ ಒಂದು ರಿಪೋರ್ಟ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮ್ಯಾನೇಜ್ಮೆಂಟ್ ಯಾವ್ಯಾವ ತರ ರೆಮ್ಯುನರೇಷನ್ ತಗೊಂತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ಇಲ್ಲಿ ಈ ಪ್ರಮೋಟರ್ಸ್ ಯಾರು ಕಾಣ್ತಿದಾರಲ್ವಾ, ಈ ಪ್ರಮೋಟರ್ಸ್ ಕೂಡ ಎಲ್ಲರೂ ಕೂಡ ಒಬ್ರಿಗೊಬ್ರು ರಿಲೇಟಿವ್ಸ್. ಸೊ ಇವರ ಒಂದು ರೆಮ್ಯುನರೇಷನ್ ಈ ಒಂದು ಕಾಲಮಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಬೋದು. ಎಷ್ಟಿದೆ, 2.66 crores ನಿಯರ್ಲಿ ಇದೆ ಅಲ್ವಾ, ಆಲ್ಮೋಸ್ಟ್ 3%ಗೆ. ಅದಾದ್ಮೇಲೆ ಮತ್ತೆ CFO ಬಂದ್ಬಿಟ್ಟು 77 lakhs ಇದೆ, ಆಮೇಲೆ 62 lakhs ಇದೆ. ಸೊ ಇದೇ ಥರ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಸೇಮ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಅಂದರೆ ಇವರ ಒಂದು ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಸಿಗೋ ಅಂಥ ವ್ಯಾಲ್ಯೂ ಏನಿದೆ ಅಲ್ವಾ, ಅದು ಆಲ್ಮೋಸ್ಟ್ 25% ಆಫ್ ಇವರು ಒಂದು ಪ್ರಾಫಿಟ್ ಜನರೇಟ್ ಮಾಡ್ತಾರಲ್ವಾ, ಅದರಲ್ಲಿ 25% ಇದಕ್ಕೆ ಹೋಗ್ತಾ ಇದೆ. ಓಕೆ, ಅವರು ಎಲ್ಲ ಕೂಡ ಬೋರ್ಡ್ ಮೆಂಬರ್ಸು. ಸೊ ಅವ್ರಿಗೆಲ್ಲ ಸಿಮಿಲರ್ ಸ್ಯಾಲ್ರಿ ಇದೆ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಂಡ್ರೆ ಓಕೆ. ಇಲ್ಲಿ ನೋಡಿ, ಇಲ್ಲೇನು ಕಾಣ್ತಿದೆ ಅಲ್ವಾ, ಅವರ ಒಂದು ರಿಲೇಟಿವ್ಸ್, ಈ ಒಂದು ಕಂಪ್ನಿ ಓನರ್ಸ್ ಏನಿದ್ರಲ್ವ ಅವರೆಲ್ಲ ಕೂಡ ಅವರ ರಿಲೇಟಿವ್ಸ್, ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್ಸ್. ಈ ಒಂದು ಕಂಪ್ನಿಯಲ್ಲಿ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ತುಂಬಾ ಜಾಸ್ತಿ ಆಗ್ತಿದೆ. ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ಯಾರ್ಯಾರು ಬರ್ತಾರೆ ಅಂತಂದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಪ್ರಮೋಟರ್ಸ್ ಮತ್ತೆ ಅವರ ರಿಲೇಟಿವ್ಸ್, ಸರಿನಾ? ಮತ್ತೆ ಆ ಕಂಪ್ನಿ ಡೈರೆಕ್ಟರ್ಸ್, ಮ್ಯಾನೇಜ್ಮೆಂಟ್ ಯಾರ್ಯಾರು ಇರ್ತಾರಲ್ವಾ ಅವ್ರು ಯಾರಾದರೂ ಆಗಲಿ ಮತ್ತೆ ಅವರ ರಿಲೇಟಿವ್ಸ್ ಆಗಲಿ, ಆ್ಯಂಡ್ ಆ ಕಂಪ್ನಿ ಒಂದು ಶೇರ್ ಹೋಲ್ಡಿಂಗ್ ಕಂಪ್ನಿ ಇರುತ್ತಲ್ವಾ ಅದು ಕೂಡ ರಿಲೇಟೆಡ್ ಪಾರ್ಟಿ ಅಂತ ಅಂದ್ಬಿಟ್ಟೆ ಬರುತ್ತೆ. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಆ ಕಂಪ್ನಿ ಒಂದು ಸಬ್ಸಿಡರೀಸ್ ಅಂತಂದರೆ ರಂಗ ಏನು ಮಾಡ್ದ, ಫಸ್ಟು ಅವನು ಮೇನ್ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ದ, ಅದಾದ್ಮೇಲೆ ಮತ್ತೆ ಅದಕ್ಕೆ ಚಿಕ್ಕ ಕಂಪ್ನಿಗಳು ಸಬ್ಸಿಡರಿಯಾಗಿ ಸ್ಟಾರ್ಟ್ ಮಾಡಿದ್ನಲ್ವಾ, ಅದನ್ನ ಸಬ್ಸಿಡರೀಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಹಂಗಾದ್ರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಕಂಪ್ಲೀಟಾಗಿ ಮಾಡಲೇಬಾರ್ದ ಅಂತಂದರೆ ಮಾಡ್ಬೋದು, ಬಟ್ ಇಟ್ ಶುಡ್ ಬಿ ಲಿಮಿಟೆಡ್. ಇವಾಗ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಎಲ್ಲೋ ಬೇರೆ ಕಡೆಯಿಂದ ತೊಗೊಳ್ಳೋವಂಥದ್ದು ರಾ ಮೆಟೀರಿಯಲ್ಲು ಇವಾಗ ಅವ್ರ ಕಂಪ್ನಿಯಿಂದನೇ ತೊಗೊಳ್ಳೋವಂಥದ್ದು, ದಟ್ಸ್ ಗುಡ್. ಅದು ಬಿಟ್ಟು ತುಂಬ ಜಾಸ್ತಿ ಮಾರ್ಕೆಟಲ್ಲಿ ಸಿಗೋ ಕಾಸ್ಟ್ಗಿಂತ ತುಂಬ ಜಾಸ್ತಿ ಕಾಸ್ಟ್ ಕೊಟ್ಬಿಟ್ಟು ತೊಗೊಂತಿದ್ದಾನೆ ಅಂತಂದರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಅಲ್ವಾ. ಆ್ಯಂಡ್ ಸುಮ್ಮನೆ ಸ್ಪಾನ್ಸರ್ಶಿಪ್ ಕೊಡೋ ಅಂಥದ್ದು ಸಬ್ಸಿಡರಿ ಕಂಪ್ನೀಸ್ಗೆ, ಆ್ಯಂಡ್ ಲೋನ್ನ ಕೊಡೋ ಅಂಥದ್ದು ತುಂಬ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ಗೆ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ. ಸೊ ಇದನ್ನೆಲ್ಲ ಕೂಡ ನಾವು ಅಬ್ಸರ್ವ್ ಮಾಡಬೇಕು ಒಂದು ಕಂಪ್ನಿಗೆ ಎಂಟರ್ ಆಗಬೇಕು ಅಂತಂದರೆ. ದೆನ್ ನೆಕ್ಸ್ಟ್, ಆ್ಯಂಡ್ ಫ್ರೀಕ್ವೆಂಟಾಗಿ ಯಾವ ಕಂಪ್ನಿಯಲ್ಲಾದರೂ CFOಗಳು ರಿಸೈನ್ ಮಾಡ್ತಿದ್ದಾರೆ ಅಂತಂದರೆ ಇನ್ ಸಚ್ ಕೇಸಸ್ ಅವಾಯ್ಡ್ ಸಸ್ಟೈನ್ ದೇರ್ ಅಂತ ಅಂದ್ಬಿಟ್ಟು ರಿಸೈನ್ ಮಾಡ್ತಾ ಹೋಗ್ತಿರ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂತಂದರೆ ಆ CFOಗಳಿಗೆ ರೆಮ್ಯುನರೇಷನ್ ತುಂಬ ಜಾಸ್ತಿ ಕೊಟ್ಬಿಡ್ತಾರೆ ಅಮೌಂಟ್ ಅನ್ನೋದು. ಯಾವ ಥರ ಕೊಡ್ತಾರೆ ಅಂತಂದರೆ ಈ ಇಂಕ್ರಿಮೆಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 2 times 3 times ಸಡನ್ ಆಗಿ ಇನ್ಕ್ರೀಸ್ ಮಾಡ್ತಾರೆ. ಸೊ ಓಕೆ 10% 15% ಇನ್ಕ್ರೀಸ್ ಮಾಡೋದು ಓಕೆ, ಬಟ್ 2 times 3 times ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಿದೆ ಒಬ್ಬ CFO ಅಂತಂದರೆ ಇನ್ ಸಚ್ ಕೇಸಸ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ದೆನ್ ರಂಗನ ನಾವು ಒಂದು ಎಕ್ಸಾಂಪಲ್ ಆಗಿ ತೊಗೊಂಡ್ಬಿಟ್ಟು ರಂಗ ಮೇಲೆ ಏನಾದರೂ ಕ್ರಿಮಿನಲ್ ಕೇಸಸ್ ಏನಾದರೂ ಇದೆಯಾ, ಕ್ರಿಮಿನಲ್ ಫೈಲಿಂಗ್ಸ್ ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು ನೋಡೋದಾದರೆ ಕ್ರಿಮಿನಲ್ ರೆಕಾರ್ಡ್ಸ್ ಅಂತ ಅಂದ್ಬಿಟ್ಟು ಅವಾಗ ನಮಗೆ ಅದನ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಜಸ್ಟ್ ಗೋ ಟು ಗೂಗಲ್ ಆ್ಯಂಡ್ ಸರ್ಚ್ ಫಾರ್ ದಟ್ ಪರ್ಟಿಕ್ಯುಲರ್ ಪರ್ಸನ್ಸ್ ನೇಮ್, ಅಂದರೆ ಪ್ರೊಮೋಟರ್, ಯಾವುದೇ ಕಂಪ್ನಿ ಪ್ರೊಮೋಟರ್ ನೇಮ್ ಟೈಪ್ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಸ್ಕ್ಯಾಮ್, ಫ್ರಾಡ್ ಅಂತ ಅಂದ್ಬಿಟ್ಟು ಈ ಥರದ ಒಂದು ಕೀವರ್ಡ್ಸ್ನ
ಸೊ ನೀವು ಕೆಲಸ ಮಾಡಿದ್ದೀರಾ ಅಂತಂದರೆ ಕಂಪ್ನಿ ಪ್ರೊಮೋಟರ್ಸ್ ಮೇಲೆ ಏನಾದರೂ ಕ್ರಿಮಿನಲ್ ಕೇಸಸ್ ಇದೆಯಾ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಕಂಪ್ನಿ ಪ್ರೊಮೋಟರ್ಸ್ ಯಾರಾದರೂ ಆಗಲಿ ಫ್ರೀಕ್ವೆಂಟಾಗಿ ನ್ಯೂಸ್ ಮುಂದೆ ಕಾಣಿಸ್ಕೊಂತ ಡಬ್ಬ ಹೊಡಿತಿದ್ದಾರೆ ಅಂತಂದರೆ ನಾವು ಆ ಸೆಕ್ಟ್ರಲ್ಲಿ ಎಂಟರ್ ಆಗ್ತಿದ್ದೀವಿ, ಈ ಸೆಕ್ಟ್ರಲ್ಲಿ ಎಂಟರ್ ಆಗ್ತಿದ್ದೀವಿ ಅಂತಂದ್ರೆ ಯಾವ ಟ್ರೆಂಡಿಂಗ್ ಸೆಕ್ಟರ್ಸ್ ಎಲ್ಲ ಕೂಡ ಇವಾಗ ಡಾಟಾ ಸೆಂಟರ್ಸ್ ಟ್ರೆಂಡಿಂಗಲ್ಲಿದೆ ಅಂತ ಅಂದ್ಬಿಟ್ಟು ಅದರಲ್ಲಿ ಎಂಟರ್ ಆಗ್ತೀವಿ ಅಂತ ಅಂದ್ಬಿಟ್ಟು, ಮತ್ತು ರಿನ್ಯೂಬಲ್ ಎನರ್ಜಿ ಟ್ರೆಂಡಿಂಗಲ್ಲಿದೆ ಅಂತ ಅಂದ್ಬಿಟ್ಟು ಅದರಲ್ಲೂ ಎಂಟರ್ ಆಗ್ತೀವಿ ಅಂತ ಅಂದ್ಬಿಟ್ಟು ಆ ಕಂಪ್ನಿ ಈ ಕಂಪ್ನಿ ಅಂತ ಅಂದ್ಬಿಟ್ಟು ಯಾವಾಗಲೂ ಜಾಸ್ತಿ ಮೆಸ್ಸಿ ಮಾಡ್ಕೊತಿರ್ತಾರಲ್ವಾ, ಅಂಥ ಒಂದು ಕಂಪ್ನೀಸ್ನ ಅವಾಯ್ಡ್ ಮಾಡೋವಂಥದ್ದು ಒಳ್ಳೇದು. ಆ್ಯಂಡ್ ಆ ಒಂದು ಕಂಪ್ನಿ ಪ್ರೊಮೋಟರ್ಸ್ಗೆ ಫಸ್ಟ್ ಆ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ನಾಲೆಡ್ಜ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಮತ್ತು ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅನ್ನೋದು ನಾವು ಫಸ್ಟ್ ನೋಡಬೇಕಾಗಿರೋ ವಿಚಾರ. ಆ್ಯಂಡ್ ಯಾವ ಕಂಪ್ನಿ ಪ್ರೊಮೋಟರ್ಸ್ ನಮಗೆ ಫ್ರೀಕ್ವೆಂಟ್ಗೆ ಪೊಲಿಟಿಕಲ್ ನ್ಯೂಸಸ್ಸಲ್ಲಿ ಕಾಣಿಸ್ಕೊಂತಿರ್ತಾರೋ ಅಂಥ ಕಂಪ್ನೀಸ್ನ ನಾವು ಅವಾಯ್ಡ್ ಮಾಡೋವಂಥದ್ದು ತುಂಬ ಒಳ್ಳೆ ವಿಚಾರ. ಆ್ಯಂಡ್ ಯಾವುದೇ ಕಂಪ್ನಿ ಆಗಲಿ ಅವರ ಒಂದು ಶೇರ್ಸ್ನ ತುಂಬ ಪ್ಲೆಡ್ಜ್ ಮಾಡಿಬಿಟ್ಟು ಇಲ್ಲಿ ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಪ್ಲೆಡ್ಜ್ ಮಾಡಿಬಿಟ್ಟು ಅಲ್ಲಿಂದ ಸಾಲ ತಗೊಬಂದ್ಬಿಟ್ಟು ಸ್ಪೆಂಡ್ ಮಾಡ್ತಾರೆ. ಇನ್ ಸಚ್ ಕೇಸಸ್ ಯು ಶುಡ್ ಬಿ ಕೇರ್ಫುಲ್, ಯಾಕೆಂದರೆ ಕಂಪ್ನಿ ಅವ್ರ ಕೈಯಿಂದ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಯಾವಾಗ ಶೇರ್ ವ್ಯಾಲ್ಯೂಸ್ ಏನಾದರೂ ಕಡಿಮೆ ಆಯಿತು ಅಂತಂದರೆ ಸಡನ್ ಆಗಿ ಇನ್ ಸಚ್ ಕೇಸಸ್ ಆ ಬ್ಯಾಂಕ್ ಅವರು ಯಾರು ಲೋನ್ ಕೊಟ್ಟಿರ್ತಾರಲ್ವ ಅವರು ಆ ಶೇರ್ಸ್ನ ಅಕ್ವೈರ್ ಮಾಡ್ಕೊಬಿಡ್ತಾರೆ. ಅದರಿಂದ ಆಗ್ಬಿಟ್ಟು ಪ್ಲೆಡ್ಜ್ ಮಾಡುವಂಥ ಕಂಪ್ನೀಸ್ನ ಒಂಚೂರು ಕೇರ್ಫುಲ್ ಆಗಿರಬೇಕು. ಓಕೆ, ವಿತಿನ್ 10% ಅಂತಂದರೆ ಓಕೆ. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಕಲ್ಯಾಣ್ ಜ್ಯುವೆಲರ್ಸ್ ಅವರು ಏನೋ ಒಂದು ನ್ಯೂಸ್ ಬಂತು, ಅವರ ಒಂದು ಶೇರ್ಸು ಸಡನ್ನಾಗಿ ಬಿದ್ದೋಯ್ತು. ಅವರು ಪ್ಲೆಡ್ಜ್ ಮಾಡಿದ್ರು ಬ್ಯಾಂಕಲ್ಲಿ. ಅವಾಗ ಬ್ಯಾಂಕ್ ಅವರು ಏನೋ ನೋಟಿಸ್ ಕೊಟ್ಟರು, ಇಲ್ಲ ಜಾಸ್ತಿ ಶೇರ್ಸ್ ಇನ್ನ ಪ್ಲೆಡ್ಜ್ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಶೇರ್ಸು ತೊಗೊಂಡೋಗ್ಬಿಡಿ ಅಮೌಂಟ್ ಕೊಟ್ಬಿಟ್ಟು ಅಂತ ಅಂದ್ಬಿಟ್ಟು ಹೇಳಿಬಿಟ್ರು. ಆ ಟೈಮಲ್ಲಿ ಏನು ಮಾಡಿದ್ರು, ಇವರು ತೊಗೊಂಡೋಗಿ ಇನ್ನೂ ಶೇರ್ಸ್ ಪ್ಲೆಡ್ಜ್ ಮಾಡಿದ್ರು. ಸೊ ಏನು ಶೇರ್ ಜಾಸ್ತಿ ಬಿದ್ದಿದೆ ಅಲ್ವಾ ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು ನಾವೇನಾದ್ರೂ ಇನ್ವೆಸ್ಟ್ ಮಾಡೋಕೆ ಹೋದ್ವಿ ಅಂತಂದರೆ ನಾವು ಟ್ರ್ಯಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬಿ ಕೇರ್ಫುಲ್, ಅನಲೈಸ್ ಮಾಡಿ ಫಸ್ಟ್ ವಾಟ್ ಈಸ್ ದ ಮ್ಯಾಟರ್, ಯಾಕೆ ಶೇರ್ ಪ್ರೈಸ್ ಆ ಥರ ಬಿದ್ದಿದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಮತ್ತೆ ಇನ್ವೆಸ್ಟ್ ಮಾಡಿ. ಓಕೆ, ಇದನ್ನೆಲ್ಲ ಅನಲೈಸ್ ಮಾಡಬೇಕು ಅಂತಂದರೆ ಫಸ್ಟ್ ನೀವು ಒಂದು ಕಂಪ್ನಿ ಸೆಲೆಕ್ಟ್ ಮಾಡ್ಕೋಬೇಕಲ್ವಾ. BSE NSE ಸಾವಿರಾರು ಕಂಪ್ನೀಸ್ ಇದೆ. ಸೊ ಒಂದು ಪರ್ಟಿಕ್ಯುಲರ್ ಕಂಪ್ನಿನ ನಾವು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಗೊತ್ತಾಗಬೇಕಲ್ವಾ, ಅದನ್ನು ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಈ ಕಂಪ್ನೀಸಲ್ಲಿ ನಾನು ಸೆಲೆಕ್ಟ್ ಮಾಡೋದಕ್ಕೆ ನಾನು ಯೂಸ್ ಮಾಡುವಂಥ ಒಂದು ವೇ ಏನು ಅಂತ ಅಂದರೆ ಬಾಟಮ್ ಟು ಟಾಪ್ ಅಂಡ್ ಟಾಪ್ ಟು ಬಾಟಮ್ ಅಂತ ಅಂದ್ಬಿಟ್ಟು ಒಂದು ಮೆಥಡ್ ಯೂಸ್ ಮಾಡ್ತೀನಿ. ಏನು ಅಂತಂದರೆ ಟಾಪ್ ಟು ಬಾಟಮ್ ಅಂತಂದರೆ ಫಸ್ಟ್ ಸೆಕ್ಟರ್ನ ನಾನು ತೊಗೊತೀನಿ, ಯಾವ ಸೆಕ್ಟರ್ ಟ್ರೆಂಡಿಂಗಲ್ಲಿದೆ, ಫ್ಯೂಚರಲ್ಲಿ ಯಾವುದು ಗ್ರೋ ಆಗ್ಬೋದು ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ರಿನ್ಯೂವಬಲ್ ಎನರ್ಜಿ, ಅದರಿಂದ ಮತ್ತೆ ಏನೋ ಮಾರ್ಕೆಟ್ ಲೀಡಿಂಗ್ ಪ್ಲೇಯರ್ಸ್ ಯಾರಿದ್ದಾರೆ ಅಲ್ಲಿಗೆ ಹೋಗುವಂಥದ್ದು. ಅದಾದಮೇಲೆ ಮತ್ತೆ ನಾವು ಇಂಡಿವಿಜುವಲ್ ಸ್ಟಾಕ್ಸ್ನ ಅನಲೈಸ್ ಮಾಡೋದು. ಇದು ಟಾಪ್ ಟು ಬಾಟಮ್. ಬಾಟಮ್ ಟು ಟಾಪ್ ಅಂತ ಅಂದರೆ ಫಸ್ಟ್ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಎಲ್ಲೋ ಒಂದು ಕಡೆ ನೋಡ್ತೀರಾ, ಸರಿನಾ. ಎಲ್ಲೋ ಒಂದು ಕಡೆ ಅಂತಂದರೆ ಎಲ್ಲಿ ನೋಡ್ಬೋದು, ಫಾರ್ ಎಕ್ಸಾಂಪಲ್ ಎಲ್ರಿಗೂ ಗೊತ್ತಿರೋ ಥರ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ ಅಲ್ವಾ. ಆ ಚಾನಲಲ್ಲಿ ನೀವು ಹೋಗ್ಬಿಟ್ಟು ಜಾಯ್ನ್ ಆದಮೇಲೆ ಅಲ್ಲಿ ತುಂಬ ಸ್ಟಾಕ್ಸು ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಯಾವ ಸ್ಟಾಕು ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಅಂದ್ಬಿಟ್ಟು, ಮತ್ತು ಏನಾದರೂ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಯಾವುದಾದ್ರೂ ಒಂದು ಸ್ಟಾಕ್ ಬಗ್ಗೆ ನಾನು ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಸರಿನಾ. ಆ ಪರ್ಟಿಕ್ಯುಲರ್ ಕಂಪ್ನಿನ ನೀವು ತೊಗೊಂಡ್ಬಿಟ್ಟು ಇದನ್ನು ಅನಲೈಸ್ ಮಾಡ್ಬೋದು. ಸೊ ಇದೊಂದು ಮೆಥಡ್. ಇದಾದ್ಮೇಲೆ ಮತ್ತೆ ಇನ್ನೊಂದೇನು, ಸ್ಕ್ರೀನರ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಸ್ಕ್ರೀನರ್ಸ್ ಅಪ್ಲೈ ಮಾಡೋದು. ಸ್ಕ್ರೀನರ್ಸ್ ಯಾವ ಥರ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಡೆಪ್ಟ್ ಫ್ರೀ ಕಂಪ್ನೀಸ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಸ್ಕ್ರೀನರ್ಸ್ ಅಪ್ಲೈ ಮಾಡಿ ಡೆಪ್ಟ್ ಈಸ್ ಈಕ್ವಲ್ ಟು 0 ಅಂತ ಅಂದ್ಬಿಟ್ಟಿರುತ್ತೆ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಸ್ಟಾಕ್ ಕ್ಲೋನಿಂಗ್ ಇದು ಇನ್ನೊಂದು ಮೆಥಡ್. ಈ ಮೆಥಡಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ದೊಡ್ಡ ಇನ್ವೆಸ್ಟರ್ಸ್ ಏನಿರ್ತಾರಲ್ಲ, ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟರ್ಸ್ ಅವರ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋ ಒಂದು ಕಂಪ್ನೀಸ್ನ ನಾವು ತೊಗೊಂಡ್ಬಿಟ್ಟು ಅನಲೈಸ್ ಮಾಡ್ತೀವಿ, ಸರಿನಾ. ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಡಿ. ಯಾಕೆ ಇನ್ವೆಸ್ಟ್ ಮಾಡಬೇಡಿ ಅಂತಂದರೆ ಅದಕ್ಕೆ ಒಂದು ಗ್ರೇಟ್ ಎಕ್ಸಾಂಪಲ್ ಕೂಡ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ರೆಡ್ ಸ್ಟಾರ್ ಬಗ್ಗೆ ಆಗಲೇ ಮಾತಾಡ್ಕೊಂಡಿದ್ವಲ್ಲ, ರೆಡ್ ಸ್ಟಾರ್ಗೆ ಹೋಗ್ಬಿಟ್ಟು ನಾವು ಇನ್ವೆಸ್ಟರ್ ಸೆಲೆಕ್ಟ್ ಮಾಡ್ಕೊಬಿಟ್ಟು ಅಲ್ಲಿ ಯಾವುದೇ ಒಬ್ಬ ಪರ್ಸನ್ ನೇಮ್ ನಾವು ಟೈಪ್ ಮಾಡಿದ್ದೀವಿ ಅಂತ ಅಂದರೆ ಅವರ ಒಂದು ಪೋರ್ಟ್ಫೋಲಿಯೋ ನಮಗೆ ಕ್ಲಿಯರಾಗಿ ಸಿಗುತ್ತೆ. ಸೊ ಆ ಪೋರ್ಟ್ಫೋಲಿಯೋದಲ್ಲಿ ನಮಗೆ ಸಿಗೋ ಅಂಥ ಕಂಪ್ನೀಸ್ ಇರ್ತಾವಲ್ವಾ, ಆ ಕಂಪ್ನೀಸ್ನ ನಾವು ಏನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಕೊಬಿಟ್ಟು ಅನಲೈಸ್ ಮಾಡ್ಬೋದು. ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರ ಒಂದು ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ರೀಸ್ ಆಗಿದೆ, ಯಾಕೆ ಡಿಕ್ರೀಸ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಒಂಚೂರು ಅನಲೈಸ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಟಾಪ್ ಟು ಬಾಟಮಲ್ಲಿ ನಾನು ಟಿಜೋರಿ ಫೈನಾನ್ಸ್ಗೆ ಹೋಗ್ತೀನಿ. ಸೊ ನಾನು ಟಿಜೋರಿ ಫೈನಾನ್ಸ್ಗೆ ಹೋಗ್ಬಿಟ್ಟು ಮಾರ್ಕೆಟ್ಸ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು, ಸೊ ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ನಾನು ಏನು ಮಾಡ್ತೀನಿ, ನೀಚ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಅದರಲ್ಲಿ ಪರ್ಟಿಕ್ಯುಲರ್ ನೀಚಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಸೆಕ್ಟರಲ್ಲಿ ಲೀಡಿಂಗ್ ಪ್ಲೇಯರ್ಸ್ ಯಾರಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸಿಗುತ್ತೆ ಈ ಒಂದು ಇಂಡಿವಿಜುವಲ್ ಸ್ಟಾಕ್ಸ್. ಇದನ್ನು ನಾವು ಏನು ಮಾಡ್ತೀವಿ, ಫಸ್ಟ್ ಸೆಕ್ಟರ್ನ ಸೆಲೆಕ್ಟ್ ಮಾಡ್ತಿದ್ದೀವಿ, ಅದಾದಮೇಲೆ ಮತ್ತೆ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಇದನ್ನ ನಾನು ಟಾಪ್ ಟು ಬಾಟಮ್ ಅಂತ ಅಂದ್ಬಿಟ್ಟು ಅಪ್ರೋಚ್ ಅಂತ ಕರಿತೀನಿ. ಆ್ಯಂಡ್ ಸ್ಟಾಕ್ ಕ್ಲೋನಿಂಗ್ ಅಲ್ಲೇ ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ಸ್ನ ಯಾವ ಥರ ಕ್ಲೋನ್ ಮಾಡೋದು ಅಂತ ಅಂದ್ಬಿಟ್ಟು ಅಂದರೆ ಇವಾಗ ನಾನು ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ವ್ಯಾಲ್ಯೂ ರಿಸರ್ಚ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಇಲ್ಲಿ ಏನು ಸರ್ಚ್ ಬಾರ್ ಇದೆ ಅಲ್ವಾ, ಸರ್ಚ್ ಬಾರಲ್ಲಿ ನಮಗೆ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ಕೊಬಿಟ್ಟು ಯಾವುದೋ ಒಂದು ಮ್ಯೂಚುವಲ್ ಫಂಡ್ನ ನಾವು ಟೈಪ್ ಮಾಡಿದ್ದೀವಿ ಅಂತಂದರೆ ಹೆಸರು, ಆ ಒಂದು ಮ್ಯೂಚುವಲ್ ಫಂಡ್ಸ್ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇದು ಸಿಕ್ಕಿದ್ದಾದ್ಮೇಲೆ ನಾವೇನು ಮಾಡ್ಬೋದು, ಇಲ್ಲಿ ಫುಲ್ ಡೌನ್ಗೆ ಹೋದರೆ ಆ ಒಂದು ಕಂಪ್ನಿ ಯಾವ ಇದರಲ್ಲಿ ಇನ್ವೆಸ್ಟ್ ಮಾಡಿದೆ ಅನ್ನೋದು ನಮಗೆ ಕ್ಲಿಯರಾಗಿ ಸಿಗುತ್ತೆ. ಸೊ ಈ ಕಂಪ್ನಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಓಪನ್ ಆಯ್ತಲ್ವಾ, ಓಪನ್ ಆಗಿದ ತಕ್ಷಣ ನಾವೇನು ಮಾಡೋದು, ಪೋರ್ಟ್ಫೋಲಿಯೋಗೆ ಹೋಗೋದು. ಪೋರ್ಟ್ಫೋಲಿಯೋಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನಮಗೆ ಈ ಕಂಪ್ನಿ ಒಂದು ಪೋರ್ಟ್ಫೋಲಿಯೋ ಕ್ಲಿಯರಾಗಿ ಸಿಗುತ್ತೆ ನಮಗೆ. ಸೊ ಇವ್ರು ಇನ್ವೆಸ್ಟ್ ಮಾಡಿರೋ ಕಂಪ್ನೀಸಲ್ಲಿ ಫೈನಾನ್ಷಿಯಲ್ ಸೆಕ್ಟರ್, ಕಸ್ಟಮರ್ ಡೈರೆಕ್ಟರಿ ಮತ್ತು ಹೆಲ್ತ್ ಕೇರ್, ಟೆಕ್ನಾಲಜಿ ಈ ಥರ ತುಂಬ ಇದ್ದಾವೆ, ಸರಿನಾ. ನಾವು ಇದ್ರ ಮೇಲೆ ಹೋಗಿದ ತಕ್ಷಣ ನಮಗೆ ಕ್ಲಿಯರಾಗಿ ಸಿಗುತ್ತೆ. ಜಸ್ಟ್ ಕರ್ಸರ್ನ ನಾವು ಅಲ್ಲಿಗೆ ಹೋಗ್ಬಿಟ್ಟು ಡ್ರಾಪ್ ಮಾಡೋದಷ್ಟೇ. ಡ್ರಾಪ್ ಮಾಡಿದ ತಕ್ಷಣ ನಮಗೆ ಕ್ಲಿಯರಾಗಿ ಯಾವ ಸೆಕ್ಟರಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ನಮಗೆ ಒಂದು ಡಾಟಾ ಇಲ್ಲಿ ಸಿಗುತ್ತೆ.
ಆ ಒಂದು ಪರ್ಟಿಕ್ಯುಲರ್ ಸೆಕ್ಟರಲ್ಲಿ ಯಾವ ಥರ ಹುಡ್ಕೋದು, ಇಲ್ಲಿ ನೀವು ಕೆಳಗಡೆ ಬಂದರೆ ವಿತ್ ಕಂಪನೀಸ್ ಕೂಡ ನಿಮಗೆ ಡಾಟಾ ಸಿಗುವಂಥದ್ದು, ಸರಿನಾ. ಬಟ್ ಸ್ಟಾಕ್ ಕ್ಲೋನಿಂಗಲ್ಲಿ ಇರೋ ಒಂದು ಟ್ರ್ಯಾಪ್ ಏನು ಅಂತ ಅಂದರೆ, ನಾವು ಡೈರೆಕ್ಟಾಗಿ ಓಕೆ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಕಂಫರ್ಟ್ ಝೋನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿಬಿಡ್ತೀವಿ. ಇದು ದಿಸ್ ಲೆಟ್ ಟು ದ ಆಂಕರ್ ಬಯಸ್. ಆಂಕರ್ ಬಯಸ್ ಅಂತ ಅಂದರೆ ನಾವೇನು ಮಾಡ್ತೀವಿ, ಆ ಒಂದು ಪರ್ಸನ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬ್ರೈನಲ್ಲಿ ಅದೇನೇ ತುಂಬ್ಕೊಬಿಟ್ಟು ಅದಾದ್ಮೇಲೆ ಮತ್ತೆ ಇನ್ವೆಸ್ಟ್ ಮಾಡ್ತೀವಿ. ಅದು ಟ್ರ್ಯಾಪ್ಗೆ ಲೀಡ್ ಮಾಡ್ಬೋದು ಅಲ್ವಾ. ಸೊ ಅದರಿಂದ ಆಗ್ಬಿಟ್ಟು ನಾವು ಫಸ್ಟ್ ಅನಲೈಸ್ ಮಾಡಿಬಿಟ್ಟು ಆಮೇಲೆ ಇನ್ವೆಸ್ಟ್ ಮಾಡಬೇಕು. ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ಇದನ್ನು ಯೂಸ್ ಮಾಡ್ಕೋಬೇಕು, ಸರಿನಾ. ಸೊ ನಿಮ್ಗೆ ಇಲ್ಲಿ ಏನು ಕಾಣ್ತಿದೆ ಅಲ್ವಾ, ಇದು ಅಲೋಕ್ ಇಂಡಸ್ಟ್ರೀಸ್ ಒಂದು. ಸೊ ಅಲೋಕ್ ಇಂಡಸ್ಟ್ರೀಸ್ ಅವರ ಒಂದು ಚಾರ್ಟ್ ಇದೆ. ಇಲ್ಲಿ ಏನು ಮಾಡಿದ್ರು ಅಂತಂದರೆ, ಈ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಅಲೋಕ್ ಇಂಡಸ್ಟ್ರೀಸಲ್ಲಿ ಇನ್ವೆಸ್ಟ್ ಮಾಡಿದ್ರು ಇಲ್ಲಿ 2024 ಜಾನ್ವರಿಯಲ್ಲಿ. ಅದಕ್ಕೋಸ್ಕರ ಅಂತಂದರೆ ಸ್ಟಾಕು ಟ್ರಿಪಲ್ ಆಗೋಯ್ತು ವಿತಿನ್ 2 to 3 days ಅಲ್ಲೇ. ಬಟ್ ಅದಾದಮೇಲೆ ಮತ್ತೆ ಯಾವ ಥರ ಫಾಲ್ ಆಗಿದೆ ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ನೋಡಿ. ಇದು ಯಾಕೆ ಫಾಲ್ ಆಯಿತು ಗೊತ್ತಾ, ಫಾಲ್ ಆಗೋದು ಯಾಕೆ ಅಂತ ಅಂದ್ಬಿಟ್ಟು ಪಕ್ಕಕ್ಕಿಟ್ರೆ ನಾವು ಮೈನಾಗಿ ಫೋಕಸ್ ಮಾಡಬೇಕಾಗಿರೋ ಫಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಅವ್ರು ಯಾಕೆ ಇನ್ವೆಸ್ಟ್ ಮಾಡಿದ್ರು ಅನ್ನೋದು ಫಸ್ಟ್ ನಮಗೆ ಗೊತ್ತಾಗಬೇಕು. ಅದಕ್ಕೆ ನಾನು ರಿಸರ್ಚ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಇಲ್ಲಿ ನೋಡಿ, ಅಲೋಕ್ ಇಂಡಸ್ಟ್ರೀಸ್ ಪೇರೆಂಟ್ ಆರ್ಗನೈಸೇಷನ್ ಯಾರು ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು. ಸೊ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸು ಬಿಕಾಸ್ ಆಫ್ ಸಮ್ ಆರ್ ಅದರ್ ರೀಸನ್ ಅವರು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಷ್ಟೇ. ಅದನ್ನೆಲ್ಲ ನೋಡ್ಕೊಬಿಟ್ಟು ನಾವು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಆ ಕಂಪ್ನಿಯಲ್ಲಿ ಫಸ್ಟು ಯಾವುದೋ ಒಂದು ಟೈಮಲ್ಲಿ ಫ್ರಾಡ್ ಆಗಿತ್ತು. ಅದರಿಂದ ಆಗ್ಬಿಟ್ಟು ಅವಾಗಿಂದ ಕಂಪ್ನಿ ತುಂಬ ಡ್ರಾಸ್ಟಿಕ್ಕಾಗಿ ಫಾಲ್ ಆಗ್ತಾನೆ ಬಂದಿದೆ. ಸೊ ಇದೇ ಥರ ಯಾರ್ಯಾರೋ ಮಾತು ಕೇಳ್ಕೊಬಿಟ್ಟು ಯಾರೋ ಇನ್ವೆಸ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಯಾರು ರಿಲಯನ್ಸ್ ಕಮ್ಯುನಿಕೇಷನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರು, ಆಲ್ಮೋಸ್ಟ್ 2008 ಟೈಮಲ್ಲಿ ಅವರು 1 lakh ಇನ್ವೆಸ್ಟ್ ಮಾಡಿದ್ರೆ ಇವಾಗ 211 rupees ಮಾತ್ರ ಅವ್ರ ಕೈಯಲ್ಲಿ ಇರ್ತಿತ್ತು. ಬಟ್ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತಂದರೆ, ಈ ಅನಿಲ್ ಅಂಬಾನಿ ಅವರ ಒಂದು ಕಂಪ್ನೀಸ್ ಏನೇನಿದೆ ಅಲ್ವಾ, ಎಲ್ಲ ಕೂಡ ಡ್ರಾಸ್ಟಿಕ್ಕಾಗಿ ತುಂಬ ಫಾಲ್ ಆಗಿರೋವಂಥವೆ. ಸೊ ಅದು ಯಾಕೆ ಫಾಲ್ ಆಗಿದೆ ಅಂತ ಅಂದರೆ, ಇವಾಗ ಡಿಫ್ರೆಂಟ್ ಸೆಕ್ಟರ್ಸ್ ಇರ್ಬೋದು, ಸೆಕ್ಟರ್ಸ್ ಇದ್ರೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಲ್ಲಿ. ಇವಾಗ ರಿಲಯನ್ಸ್ ಕಮ್ಯುನಿಕೇಷನ್ಸ್ ರಿಲೇಟೆಡ್ ಕಮ್ಯುನಿಕೇಷನ್ಸ್ ಅಲ್ವಾ, ಕಮ್ಯುನಿಕೇಷನ್ ರಿಲೇಟೆಡ್ ಎಲ್ಲ ಸ್ಟಾಕ್ಸು ಕೂಡ ಆಲ್ಮೋಸ್ಟ್ ಬೆಳೆದಿವೆ ಅಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ಭಾರತಿ ಏರ್ಟೆಲ್ದು ತೋರಿಸಿ ನೋಡಿ ಇಲ್ಲಿ ಚಾರ್ಟ್. 2008 ಟೈಮಲ್ಲಿ ಅವರ ಶೇರ್ ಪ್ರೈಸ್ ಎಷ್ಟಿತ್ತು, 12 rupees ಏನೋ ಇತ್ತು. ಮತ್ತು ಇವಾಗ ಬಂದುಬಿಟ್ಟು ಆಲ್ಮೋಸ್ಟ್ 1600 ಎಷ್ಟೋ ಇದೆ ಅಲ್ವಾ, ಅಷ್ಟಿದೆ ಅಂತ ಅಂದರೆ. ಬಟ್ ಇವ್ರದ್ದು ಯಾಕೆ ಫಾಲ್ ಆಯಿತು ರಿಲಯನ್ಸ್ ಕಮ್ಯುನಿಕೇಷನ್ಸ್ ಅವ್ರದ್ದು, ಬಟ್ ದೇರ್ ಈಸ್ ಫಾಲ್ಟ್ ಇನ್ ಮ್ಯಾನೇಜ್ಮೆಂಟ್ ಅನ್ನೋದು ನಾವು ಕ್ಲಿಯರಾಗಿ ಅರ್ಥ ಆಗುತ್ತೆ ಇಲ್ಲಿ. ಸೊ ಅದರಿಂದ ಆಗ್ಬಿಟ್ಟು ನಾವು ಫಸ್ಟ್ ಮ್ಯಾನೇಜ್ಮೆಂಟ್ ಅನಾಲಿಸಿಸನ್ನು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಕಮ್ಮಿಂಗ್ ವೀಡಿಯೋಸಲ್ಲಿ ಕೂಡ ನಾನು ತುಂಬ ಇನ್ಫಾರ್ಮೇಟಿವ್ ಟಾಪಿಕ್ಸ್ ಲೈಕ್ ಇಂಡಸ್ಟ್ರಿ ಅನಾಲಿಸಿಸ್ ಮತ್ತು ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಇನ್ ಡೆಪ್ತ್ ಆಗಿ ಮತ್ತು P&L ಸ್ಟೇಟ್ಮೆಂಟ್ ಆ್ಯಂಡ್ ಎಕ್ಸೆಟ್ರಾ ಮಾತಾಡ್ಕೋತಾ ಹೋಗ್ತೀನಿ, ಸರಿನಾ. ಇದನ್ನೆಲ್ಲ ಕೂಡ ಮಿಸ್ ಆಗಬಾರ್ದು ಅಂತ ಅಂದರೆ, ಆ್ಯಂಡ್ ಕಾನ್ಸೆಪ್ಟ್ ಇಷ್ಟ ಆಗ್ತಿದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಸರಿನಾ. ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಡೆಫಿನೆಟ್ಲಿ. ಥ್ಯಾಂಕ್ ಯು.